ಈ ದಿನದ ನಮ್ಮ ಪ್ರಯಾಣ ಬೋವಿಪಳ್ಳಿಯ ಕಡೆಗೆ ಹೋಗ್ತಾ ಇದ್ದೀವಿ. ಹೋಗಿ ಕ್ಯಾಂಪ್ ಆಯೋಜನೆ ಮಾಡ್ತಾಯಿದ್ದೀವಿ. ಇದು 4ನೇ ದಿನ ಆಗಿರುತ್ತೆ ಮಾರ್ಕೆಟಿಂಗು. ನೋಡೋಣ ಈ ದಿವಸ ಯಾವ ರೀತಿ ಮಾರ್ಕೆಟಿಂಗ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಎಷ್ಟು ಸೇಲ್ ಆಗುತ್ತೆ ಅನ್ನೋದನ್ನ ಸಾಯಂಕಾಲದವರೆಗೂ ಕಾದು ನೋಡೋಣ. ಲೊಕೇಶನ್ಗೆ ಬಂದಿದ್ದೀವಿ, ಎಲ್ಲ ಸೆಟಪ್ ಮಾಡಿದ್ದೀವಿ ಕ್ಯಾಂಪ್ಗೆ. ನೋಡಿ ಇದೇ ಬೋವಿಪಳ್ಳಿ ಅಂತ. ಈ ಊರಿನ ಮನೆಗಳ ಸಂಖ್ಯೆ ಒಂದು 350 ಇದೆ. ಮತ್ತು ಜನಗಳು 1000 ಮೆಂಬರ್ಸ್ ಇದ್ದಾರೆ. ಚಿಕ್ಕ ವಿಲೇಜು, ಆದರೂ ತುಂಬ ಚೆನ್ನಾಗಿದೆ. ಅಕ್ಕಪಕ್ಕದಲ್ಲೆಲ್ಲ ಲೆವೆಟ್ಸ್ ಆಗ್ತಾಯಿದೆ. ಇನ್ನೂ ವ್ಯವಸಾಯ ಎಲ್ಲ ಮಾಡ್ತಾಯಿದ್ದಾರೆ. ಈ ಊರ ಕಡೆ ತೋಟಗಳಿದೆ, ವ್ಯವಸಾಯ ಮಾಡ್ತಾಯಿದ್ದಾರೆ. ಇವ್ರು ಬಂದು ಡೀಟೇಲ್ಸ್ ಎಲ್ಲ ಕೇಳಿದ್ರು. ಕೇಳಾದ್ಮೇಲೆ ನಾನು ಎಲ್ಲ ಡೀಟೇಲ್ಸ್ ಎಲ್ಲ ಹೇಳಿದೆ. ಅವರು ಸ್ಯಾಂಪಲ್ ಚೆಕ್ ಮಾಡಿ ಸರಿ ಆಯಿತು, ಒಂದು ಸಾರಿ ತೊಗೊಂಡೋಗಿ ಯೂಸ್ ಮಾಡಿ ನೋಡ್ತೀವಿ ಅಂತ ಹೇಳಿದ್ರು. ಇನ್ನು 15 ದಿವಸಕ್ಕೆ ಇದೇ ಊರಲ್ಲಿ ಕ್ಯಾಂಪ್ ಆಯೋಜನೆ ಮಾಡ್ತೀವಿ. ನೋಡೋಣ ಯಾವ ರೀತಿ ಅವರು ಕಂಪ್ಲೇಂಟ್ಸ್ ಆಗಿರ್ಬೋದು ಮತ್ತು ರೆಸ್ಪಾನ್ಸ್ ಯಾವ ರೀತಿ ಹೇಳ್ತಾರೆ ಅಂತ ಕಾದು ನೋಡಬೇಕು. ಈ ದಿನ ರೆಸ್ಪಾನ್ಸ್ ಚೆನ್ನಾಗಿತ್ತು. ಸೇಲ್ಸು 4 kg ಪೌಡರ್ ಸೇಲ್ ಆಗಿದೆ, 1 ಲೀಟರ್ ಲಿಕ್ವಿಡ್ ಸೇಲ್ ಆಗಿದೆ. ಸ್ಕೂಲ್ ಮಕ್ಕಳೆಲ್ಲ ಬಂದು ನೋಡ್ತಾ ಇದ್ದಾರೆ, ಏನಿದು ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೂ ನಾನು ವಿವರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.